ನೋಡ್ತಾ ಇವತ್ತಿನ ಚರ್ಚಾ ವಿಚಾರ GBA ಎಲೆಕ್ಷನ್ ವಿಚಾರ. ಸಾಕಷ್ಟು ಜನ ಬೆಂಗಳೂರಿನ ಜನ ಕಾಣ್ತಾ ಇರುವಂತ ಕನಸು GBA ಎಲೆಕ್ಷನ್ ಕನಸು ನನಸಾಗುತ್ತಾ? ಈ ಪ್ರಶ್ನೆ ಯಾಕೆ ಹುಟ್ಕೊಂಡಿದೆ ಅಂತ ಅಂದ್ರೆ GBA ವ್ಯಾಪ್ತಿಯ 5 ನಗರ ಪಾಲಿಕೆಗಳ ಚುನಾವಣೆ ಕುರಿತು ಸುಪ್ರೀಂ ಕೋರ್ಟ್ ಇವತ್ತು ಮಹತ್ವದ ತೀರ್ಪನ್ನ ಕೊಟ್ಟಿದೆ. ಈ ಹಿಂದೆ ಜೂನ್ 30ರ ಒಳಗಡೆ GBA ಎಲೆಕ್ಷನ್ ಆಗಬೇಕು ಅಂತ ಹೇಳಿ ಇದೇ ಸುಪ್ರೀಂ ಕೋರ್ಟ್ ಸರ್ಕಾರಕ್ಕೆ ಸೂಚನೆಯನ್ನ ಕೊಟ್ಟಿತ್ತು. ಆದರೆ ಸರ್ಕಾರ ಕೆಲವು ಕಾರಣಗಳನ್ನು ಮುಂದಿಟ್ಕೊಂಡು ಸ್ವಲ್ಪ ಕಾಲಾವಕಾಶವನ್ನ ಕೊಡಿ ನಮಗೆ ಸೆಪ್ಟೆಂಬರ್ 30ರವರೆಗೆ ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡಿತ್ತು. ಅರ್ಜಿ ವಿಚಾರಣೆ ಮಾಡಿದಂತ ಸುಪ್ರೀಂ ಕೋರ್ಟ್ 3 ತಿಂಗಳುಗಳ ಕಾಲಾವಕಾಶವನ್ನ ಕೊಟ್ಟಿದೆ. ಅಂದ್ರೆ ಆಗಸ್ಟ್ 31ರ ಒಳಗಡೆ GBA ಎಲೆಕ್ಷನ್ ಆಗಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ. ಜೊತೆಗೆ ಇದೇ ಅಂತಿಮ ಕಾಲಾವಕಾಶ ಅಂತ ಕೂಡ ಮೆನ್ಷನ್ ಮಾಡಿದೆ. ಮತ್ತೆ ಟೈಮ್ ಕೊಡೋದಕ್ಕೆ ಆಗಲ್ಲ, ಸ್ಟ್ರಿಕ್ಟ್ ಆಗಿ ಹೇಳಿದೆ. ಹಾಗಾದ್ರೆ GBA ಎಲೆಕ್ಷನ್ ನಡೆದೇ ಬಿಡುತ್ತಾ? 3 ಪಕ್ಷಗಳು ಎಲೆಕ್ಷನ್ಗೆ ಯಾವ ರೀತಿಯಾಗಿ ಸಿದ್ಧವಾಗ್ತಾ ಇದ್ದಾವೆ? ಸರ್ಕಾರಕ್ಕೆ ಎಲೆಕ್ಷನ್ ನಡೆಸೋದಕ್ಕೆ ಇಂಟ್ರೆಸ್ಟ್ ಇದೆಯಾ ಇಲ್ವಾ? ಇದು ಜನ ಮಾಡ್ತಾ ಇರುವಂತ ಪ್ರಶ್ನೆ.